ನಿಲ್ಲಿಸಬೇಕು. ಪದೇ ಪದೇ ಹಾಲಿನ ಬೆಲೆ ನಿಲ್ಲಿಸಿದ ರಾಜ್ಯ ಸರ್ಕಾರಕ್ಕೆ, ಪದೇ ಪದೇ ಹಾಲಿನ ಬೆಲೆ ನಿಲ್ಲಿಸಿದ ರಾಜ್ಯ ಸರ್ಕಾರಕ್ಕೆ, ಬಡವರ ಹೊಟ್ಟೆ ಮೇಲೆ ಹೊಡೆದ ರಾಜ್ಯ ಸರ್ಕಾರಕ್ಕೆ ಹೋರಾಟ, ಪದೇ ಪದೇ ಹಾಲಿನ ಬೆಲೆ ನಿಲ್ಲಿಸಿದ ರಾಜ್ಯ ಸರ್ಕಾರಕ್ಕೆ, ಪದೇ ಪದೇ ಹಾಲಿನ ಬೆಲೆ ನಿಲ್ಲಿಸಿದ ರಾಜ್ಯ ಸರ್ಕಾರಕ್ಕೆ, ಹೊಟ್ಟೆ ಮೇಲೆ ಹೊಡೆದ ರಾಜ್ಯ ಸರ್ಕಾರಕ್ಕೆ, ಅತಿ ಅಗತ್ಯ ವಸ್ತುಗಳ ಬೆಲೆ ನಿಲ್ಲಿಸಿದ ರಾಜ್ಯ ಸರ್ಕಾರಕ್ಕೆ. ರಾಜ್ಯ ಸರ್ಕಾರ ಅತಿ ಅಗತ್ಯ ವಸ್ತುವಾದಂತಹ ಹಾಲಿನ ದರವನ್ನು 4 ರೂಪಾಯಿ ಏರಿಕೆ ಮಾಡಿರೋದು ಹಾಗೂ ವಿದ್ಯುತ್ ದರವನ್ನು ಏರಿಕೆ ಮಾಡಿರೋದನ್ನು ಖಂಡಿಸಿ ಇಂದು ನಾವು ನಮ್ಮ ಕರ್ನಾಟಕ ಸೇನಾಪಡೆ ವತಿಯಿಂದ ಪ್ರತಿಭಟನೆ ಮಾಡಿದ್ವಿ. ಈ ರಾಜ್ಯ ಸರ್ಕಾರ ಏನಾಗಿದೆ, ಕಳೆದ 2 ವರ್ಷದಿಂದ ಅಧಿಕಾರಕ್ಕೆ ಬಂದಾಗಿನಿಂದ ಇವರು ಕೊಟ್ಟಿರೋಂಥ ಬಿಟ್ಟಿ ಭಾಗ್ಯಗಳಿಗಾಗಿ ದಿನ ಒಂದಲ್ಲ ಒಂದು ಪದಾರ್ಥಗಳ ಬೆಲೆಗಳನ್ನ ಏರಿಕೆಯನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ವಿದ್ಯುತ್ ದರ ಆಗ್ಬೋದು, ಬಸ್ ದರ ಆಗ್ಬೋದು, ರಿಜಿಸ್ಟ್ರೇಷನ್ ದರ ಆಗ್ಬೋದು, ಜೊತೆಗೆ ಸ್ಟಾಂಪ್ ಪೇಪರ್ ಏನು 20 ರೂಪಾಯಿ ಇದ್ದಂಥ ಸ್ಟಾಂಪ್ ಪೇಪರ್ನ ಮಿನಿಮಮ್ 100 ರೂಪಾಯಿಗೆ ತಂದಿಟ್ಟಿದ್ದಾರೆ. ಹಾಗೆ ಎಲ್ಲೆಲ್ಲಿ ಹಣ ಸಿಗುತ್ತೆ, ಯಾವುದ್ಯಾವುದರಲ್ಲಿ ಏರಿಕೆನ ಮಾಡ್ಬೋದು ಅದೆಲ್ಲ ಏರಿಕೆ ಮಾಡ್ತಾ ಇದ್ದಾರೆ. ಒಂದು ಕೈನಲ್ಲಿ ಇವರು ಗೃಹಿಣಿಯರುಗಳಿಗೆ ಬಿಟ್ಟಿ ಭಾಗ್ಯಗಳು 5 ಭಾಗ್ಯಗಳಿಗೆ ಒಂದು ಕೈನಲ್ಲಿ 2,000 ರೂಪಾಯಿ ಕೊಟ್ಬಿಟ್ಟು ಇನ್ನೊಂದು ಕೈಯಲ್ಲಿ ಅದೇ ಮನೆ ಕುಟುಂಬದಿಂದ ಪುರುಷರಿಂದ 4ರಿಂದ 5 ಸಾವಿರ ರೂಪಾಯಿ ಕಿತ್ಕೊತಾ ಇದ್ದಾರೆ. ಇವರು ಒಂದು ರೀತಿ ನೋಡಿದ್ರೆ ಏನು ದೆಹಲಿನಲ್ಲಿ ಅರವಿಂದ್ ಕೇಜ್ರಿವಾಲು ಆ ಸರ್ಕಾರವನ್ನು ದಿವಾಳಿ ಮಾಡಿದ್ರು, ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯ ಸರ್ಕಾರದ ಬೊಕ್ಕಸವನ್ನು ಲೂಟಿ ಮಾಡಿ ದಿವಾಳಿ ಮಾಡಿಕೊಟ್ಟಿದ್ದಾರೆ. ಈ ಕೂಡಲೇ ಇವರು ಏನು ಅದರಲ್ಲೂ ಎಲ್ಲರಿಗೂ ಅತಿ ಅಗತ್ಯವಾದಂತಹ ಹಾಲನ್ನು 4 ರೂಪಾಯಿ ಎಸೋದು ನಿಜಕ್ಕೂ ಖಂಡನೀಯ. ಈ ಕೂಡಲೇ ನೀವು ಏರಿಕೆಯನ್ನು ಹಿಂಪಡಿಬೇಕು, ವಿದ್ಯುತ್ ಮತ್ತು ಹಾಲು ದರನ ಏರಿಕೆಯನ್ನು ಹಿಂಪಡಿಬೇಕು. ಇಲ್ಲವಾದಂಥ ಪಕ್ಷದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆಯುತ್ತೆ, ನೀವು ಸೀಟನ್ನು ಕಳ್ಕೊಬೇಕಾಗತ್ತೆ ಅಂತ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.